ನಮಸ್ಕಾರ. ನಿಮಗೆ ಸಹಾರಾ ನ್ಯೂಸ್ನಿಂದ ಸ್ವಾಗತ. ಇಂದಿನ ಮುಖ್ಯ ಸುದ್ದಿ: ಬಿಳೇಕಹಳ್ಳಿ ಸಮುದಾಯದಲ್ಲಿ ಕಣ್ಣುಗಳ ರಕ್ಷಣೆಗೆ ಸಂಬಂಧಿಸಿದ ಉಚಿತ ಕನ್ನಡಕ ವಿತರಣಾ ಕಾರ್ಯಕ್ರಮ ನಡೆಯಿತು. ಅದರ ವಿವರಗಳನ್ನು ಇಲ್ಲಿದೆ ನೋಡಿ. ಇತ್ತೀಚೆಗೆ ಬಿಳೇಕಹಳ್ಳಿಯಲ್ಲಿ ಸಮೃದ್ಧಿ ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಹಮ್ಮಿಕೊಂಡು ಸಾರ್ವಜನಿಕರಿಗೆ ಉಚಿತ ಕನ್ನಡಕಗಳ ವಿತರಣಾ ಕಾರ್ಯಕ್ರಮ ನಡೆಸಿತು. ಶಾಸಕರಾದ ಎನ್ ಸತೀಶ್ ರೆಡ್ಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಪ್ರತಿಯೊಬ್ಬ ವ್ಯಕ್ತಿಯೂ 40 ವರ್ಷ ದಾಟಿದ ಮೇಲೆ ಕಣ್ಣಿನ ರಕ್ಷಣೆ ಮತ್ತು ಆರೋಗ್ಯದ ಬಗ್ಗೆ ಗಮನ ನೀಡಬೇಕು. ವಯಸ್ಕರು ಮತ್ತು ಅಪೌಷ್ಟಿಕತೆ ಹೊಂದಿರುವ ವ್ಯಕ್ತಿಗಳಲ್ಲಿ ಕಣ್ಣಿನ ಸಮಸ್ಯೆಗಳು ಹೆಚ್ಚು ಕಾಣುತ್ತಿದ್ದು, ಅವುಗಳನ್ನು ವೈದ್ಯರಿಂದ ಪರಿಶೀಲಿಸಿಕೊಂಡು ಸಲಹೆಗಳನ್ನು ಅನುಸರಿಸಬೇಕು ಎಂದು ಹೇಳಿದರು. ಮಾಜಿ ಬಿಬಿಎಂಪಿ ಸದಸ್ಯ ಬಿವೈ ರಮೇಶ್ ಹೇಳಿದರು, ನಮ್ಮ ಗ್ರಾಮದಲ್ಲಿರುವ ಮಹಿಳಾ ಸಂಘವು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದೆ. ಕಳೆದ 2 ವರ್ಷಗಳಿಂದ ಬಡವರು ಮತ್ತು ಆರ್ಥಿಕವಾಗಿ ಹಿಂದುಳಿದ ಸಮುದಾಯಕ್ಕೆ ಉಚಿತ ಕಣ್ಣಿನ ತಪಾಸಣೆ, ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕಗಳನ್ನು ಒದಗಿಸುತ್ತಿದೆ. ಸಂಘವು ಯುವಜನರು ದುಶ್ಚಟಗಳಲ್ಲಿ ಭಾಗವಹಿಸದಂತೆ ಮತ್ತು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸುತ್ತಿದೆ ಎಂದು ಹೇಳಿದರು. ಭಾರತ ಸರ್ಕಾರದ ರಾಷ್ಟ್ರೀಯ ಯುವ ಪುರಸ್ಕಾರ ಪುರಸ್ಕೃತರಾದ ಡಾ. ಚಿನ್ನಪ್ಪ ವೈಚಿಕ್ಕಾಗಡೆ ಹೇಳಿದರು, ಬೆಳೆಯುತ್ತಿರುವ ಜನಸಂಖ್ಯೆಗೆ ಸರ್ಕಾರವು ಎಲ್ಲಾ ಯೋಜನೆಗಳನ್ನು ಒದಗಿಸಲು ಸಾಧ್ಯವಾಗುತ್ತಿಲ್ಲ. ಸಂಘ ಸಂಸ್ಥೆಗಳು ಧಾನಿರು ಮತ್ತು ಅಶಕ್ತ ಬಡ ಜನರಿಗೆ ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಬಹಳ ಮುಖ್ಯ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಲಿತ್ ರಾಜ್ ವಹಿಸಿದ್ದರು. ಅವರು ಮುಂದಿನ ದಿನಗಳಲ್ಲಿ ಸಂಘದ ವತಿಯಿಂದ ಬೇರೆ ಬೇರೆ ಗ್ರಾಮಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಆಯೋಜಿಸಲಾಗುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಉಮಾ ಅರಸು, ಪೊಲೀಸ್ ಇಲಾಖೆಯ ರಾಮಯ್ಯ, ಬಿಜೆಪಿ ಮುಖಂಡ ಮುಕುಂದರಾಜ್ ಗಜೇಂದ್ರ, ಸಂಘದ ಪದಾಧಿಕಾರಿಗಳಾದ ಕೋಕಿಲಾ, ಸುಜಾ, ಪ್ರಿಯಾ, ಲಾವಣ್ಯ, ಶೈಲಜಾ, ಅಂಕಿತಾ, ರಾಮಸ್ವಾಮಿ ಮೊದಲಾದವರು ಉಪಸ್ಥಿತರಿದ್ದರು. ಬಿಳೇಕಹಳ್ಳಿ ಸುತ್ತಮುತ್ತ ಭಾಗದ ಕೊಡಿಚಿಕ್ಕನಹಳ್ಳಿ ಅನೇಕರು ಕೂಡ ಏನು ಒಂದು ಹೆಲ್ತ್ ಚೆಕಪ್ ಮಾಡೋ ಮೂಲಕ ಕಣ್ಣಿನ ಒಂದು ಕನ್ನಡಕಕ್ಕೆ ಎಷ್ಟು ಅವಸ್ಥೆ ಕೊಡ್ತಾರೆ ಅಂತ ನಾನು ನೋಡಿದ್ದೇನೆ. ಒಂದೇ ಕಾರಣಕ್ಕೆ ನೀವು ಆಶ್ಚರ್ಯ ಪಡ್ತೀರ, ನಮ್ಮ ತಾಯಿ ಒಂದು ಕನ್ನಡಕ 15-20 ವರ್ಷ ಇಟ್ಕೊಂಡಿದ್ವಿ. ಒಂದೇ ಕನ್ನಡಕ ಅಂದರೆ ಆ ಕನ್ನಡಕ ದುಡ್ಡಿಲ್ಲದೆ ಬೇರೆ ಜೋಪಾನವಾಗಿ ಇಟ್ಕೊಳ್ಳೋವಂಥದ್ದು ಮತ್ತು ಜವಾಬ್ದಾರಿಯಾಗಿ ಇಟ್ಕೊಳ್ಳೋಂಥದ್ದನ್ನ ನಾನೇ ಬೇರೆ ಕೊಡ್ತೀನಮ್ಮ ಅಂದ್ರೂ ಬೇಡ, ಇಲ್ಲ ನಿಮ್ಗೆ ಅದೇ ಸಾಕು ಕಾಣಿಸುತ್ತೆ. ಆ ರೀತಿ ಅನೇಕ ತಾಯಂದರಿಗೆ ಕಣ್ಣಿನ ಸಮಸ್ಯೆ 50 ವರ್ಷ ಆದಮೇಲೆ 30 ವರ್ಷ ಆದಮೇಲೆ ಈಗೆಲ್ಲ ಸ್ವಲ್ಪ ಮಕ್ಕಳಿಗೂ ಅಷ್ಟೇ ಜಾಸ್ತಿ ಓದ್ತಾರೆ. ಓದೋದಕ್ಕಿಂತ ಮೊಬೈಲ್ ಸ್ವಲ್ಪ ಜಾಸ್ತಿ ನೋಡಿದ್ರೆ ಈಗೆಲ್ಲ ಒಂದು ಚೆನ್ನಾಗಿ ಅರ್ಥ ಆಗಿರಲಿ. ನಾನು ಕೂಡ ಮೊಬೈಲ್ ಇಟ್ಕೊಂಡಿದ್ದೀನಿ, 1 ಅಲ್ಲ 2. ಆದರೆ ನಮಗೆ ಊಟ ಮಾಡ್ತೀವಲ್ಲ ನಾವು, ಆ ಊಟ ಮಾಡೋಂಥ ಇದು ಶಕ್ತಿ ಬರುತ್ತೆ ಊಟ ಮಾಡ್ತಾರೆ ಅಲ್ವಾ. ಆ ಶಕ್ತಿ ವಾಕ್ ಮಾಡಿದಾಗ ಸ್ವಲ್ಪ ನಮಗೆ ಸುಸ್ತಾಗುತ್ತಲ್ವ, ಮತ್ತು ನಿದ್ದೆ ಮಾಡಿ ಅಂತಾಗಲೂ ಕೂಡ ನಮಗೆ ಸ್ವಲ್ಪ ಹಸಿವಾಗುತ್ತೆ. ಅಂದರೆ ಮಧ್ಯಾಹ್ನ ಊಟ ಮಾಡಿ ಅಥವಾ ಸಂಜೆನೆ ಯಾವಾಗ ಅಥವಾ ರಾತ್ರಿ ಊಟ ಮಾಡಿ ಬೆಳಗ್ಗೆ ಎದ್ದಾಗ ನಮಗೆಲ್ಲ ಸ್ವಲ್ಪ ಹಸಿವಾಗುತ್ತೆ. ಅದು ನಮಗೆ ಜೀರ್ಣಶಕ್ತಿ ಆಗಿರುತ್ತೆ. ಆದರೆ ಅದರ ಪವರ್ ಬರೀ ಒಂದು 30-40% ಮಾತ್ರ ಊಟ ಮಾಡಿದಾಗ ಶಕ್ತಿ ವಾಕ್ ಮಾಡಿದಾಗ ನಿದ್ದೆ ಮಾಡಿದಾಗ ಯೂಸ್ ಆಗುತ್ತೆ. ನಮ್ಮ ಊಟ ಮಾಡಿರೋಂಥ ಶಕ್ತಿ, ಆ ಪವರು ಕಣ್ಣಲ್ಲಿ ನಮಗೇನಾದರೂ ಟಿ ವಿ ನೋಡೋದು ಅಥವಾ ಮೊಬೈಲ್ ನೋಡೋದು ತುಂಬ ಹೊತ್ತು ನಾವು ನೋಡ್ತೀವಲ್ಲ, ಯಾಕಂದರೆ ಒಂದ್ಸರಿ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ, ನಮಗೆ 100 ಸಾವಿರಾರು ಲಕ್ಷಾಂತರ ವಸ್ತುಗಳು ಕಾಣ್ತಾ ಇರ್ತವೆ ಒಂದು ಸಾರಿ. ಆ ಕಣ್ಣು ನಾವು ಒಂದು ಸಾರಿ ಮುಚ್ಚಿದ್ರೆ ನಮಗೇನು ಕಾಣಿಸುತ್ತೆ. ನಿಮಗೆಲ್ಲ ಎಲ್ಲರಿಗೂ ಅನುಭವ ಇರೋದು, ಅಷ್ಟೊಂದು ಪವರ್ಫುಲ್ ಐ ಅಂದರೆ ನಿಮಗೆ ಆ ಎನರ್ಜಿನ ಅದು ಎಷ್ಟು ತಿನ್ನುತ್ತೆ ಅಂತ ಹೇಳಿದ್ರೆ 70%ಗಿಂತ ಜಾಸ್ತಿ ಐಯಲ್ಲಿ ನಮಗೇನಪ್ಪ ಕಣ್ಣಲ್ಲೂ ಜೀರ್ಣ ಆಗುತ್ತೆ. ಹೌದು, ಕಣ್ಣು ಕೂಡ ನಮ್ಮ ಊಟದ ಒಂದು ಜೀರ್ಣಕ್ರಿಯೆಯಲ್ಲಿ ಅದು ಕೂಡ ಒಂದು ತುಂಬ ದೊಡ್ಡ ಅಂಗ. ಆದ್ದರಿಂದ ಆ ಕಣ್ಣನ್ನು ನಾವು ಸೇಫ್ ಮಾಡಲಿಲ್ಲ ಅಂದರೆ ನಮಗೆ ಕನ್ನಡಕ ಬರುತ್ತೆ ಅಥವಾ ಆಪ್ರೇಷನ್ ಮಾಡಬೇಕು, ಪೊರೆ ಬರುತ್ತೆ, ಅನೇಕ ಸಮಸ್ಯೆಗಳು. ಆ ರೀತಿ
ಅಮ್ಮ ಇಲ್ಲೇ ಬಾ. ಮಕ್ಕಳಿಗೆ ಅದು ಜಾಸ್ತಿ ಓದೋಂಥವ್ರು, ಜಾಸ್ತಿ ಬುಕ್ ಓದೋಂಥವ್ರಿಗೆ, ಮೊಬೈಲ್ ನೋಡೋಂಥವ್ರಿಗಂತೂ ಖಂಡಿತ ಆಗುತ್ತೆ. ಮೊಬೈಲ್ ನಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ನೋಡ್ಬೋದು, ಅವಶ್ಯಕತೆ ಇದ್ದಾಗ. ಮತ್ತು ಮೊಬೈಲ್ ಕೆಟ್ಟದಕ್ಕೂ ಉಪಯೋಗ ಆಗುತ್ತೆ, ಒಳ್ಳೆಯದಕ್ಕೂ ಉಪಯೋಗ ಆಗುತ್ತೆ. ಉಪಯೋಗ ಮಾಡೋಂಥವ್ರಿಗೆ ನಮ್ಗೆ ಆಲೋಚನೆ ಯಾವುದಕ್ಕೆ ನಾವು ಉಪಯೋಗ ಮಾಡಬೇಕು. ಆದ್ದರಿಂದ ಈ ರೀತಿಯಾದಂಥ ಒಂದು ಕಣ್ಣಿನ ಇಂಪಾರ್ಟೆಂಟ್ ಈವೆಂಟನ್ನು ಮಾಡ್ತಾ ಇರೋಂಥ ತಮಗೆಲ್ಲ ನಾನು ಜೋರಾದ ಚಪ್ಪಾಳೆಯಿಂದ ಈ ಒಂದು ಸಂಸ್ಥೆ ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಜನಗಳ ಪರವಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆ ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ. ಇವತ್ತು ಕನ್ನಡಕಗಳನ್ನು ಕೊಡೋ ಮೂಲಕ ಅನೇಕರಿಗೆ ಪೇಪರ್ ಓದುವಂಥ ಸಂದರ್ಭದಲ್ಲಿ ಅಥವಾ ಏನಾದರೂ ಲೆಕ್ಕ ನೋಡೋವಂಥದ್ದು ಅಥವಾ ಹತ್ತರಿಂದ ಏನಾದರೂ ಕಾಣಿಸ್ಬೇಕು ಅಂತ ಹೇಳಿದಾಗ ಇದರ ಉಪಯೋಗವನ್ನು ತಾವೆಲ್ಲ ಪಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆಲ್ಲ ಕೂಡ ಮತ್ತೊಮ್ಮೆ ಶುಭವನ್ನು ಕೋರ್ತಾ ಬಂದಿರೋಂಥ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತು ಸತ್ಯ. ಏನು ಉಚಿತ ಕಣ್ಣಿನ ತಪಾಸಣೆ ಒಳಪಟ್ಟಂಥ ಎಲ್ಲ ನಾಗರಿಕರಿಗೆ ಉಚಿತವಾಗಿ ಕನ್ನಡಕ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿರುವ ಸಮೃದ್ಧಿ ಸುರಕ್ಷಾ ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಒಂದು ಶುಭಾಶಯನ ಕೋರಿರುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಈಗ ಕನ್ನಡಕ ಕೊಡುವಂಥದ್ದು ಆ ಫಲಾನುಭವಿಗಳು ದಯವಿಟ್ಟು ವೇದಿಕೆ ಸೂಪರ್. ಶಿವಶಂಕರ್ ಅವರಿಗೂ ಗೀತಾ ಕನ್ನಡಕ ಇಲ್ಲಿ ಕೊಡಿ ನೀವು ರಾಮಣ್ಣ ಸರ್ ತಗೊಳ್ಳಿ ಆ ಕಡೆ ಅಮ್ಮ ನೀವು ತಗೊಳ್ರ ಏನು ಹೆಸರಣ್ಣ ಕೊಡಿ ಅಂದ್ರೆ ಕೊಟ್ಟು ರೆಡ್ಡಮ್ಮ ಆಗ್ಲೇ ಕೊಟ್ರಲ್ಲ, ಕೊಟ್ಟಿದ್ದೀರಾ? ಕನ್ಫ್ಯೂಷನ್ ಆಗಿದೆ ನೋಡಿ. ಈ ಕಡೆ ಇನ್ನು ಮುಕುಂದ್ ಅವ್ರ ಕೈಲಿ ಕೊಡಿಸಿ ಮೇಡಮ್. ಎಲ್ಲಿ ಅವ್ರನ್ನೇ ಮರ್ತ್ಬಿಟ್ಟಿದ್ದೀರಾ? ಆ ಕಡೆ ಹೋಗಿ ಎಲ್ರ ಕೈಲಿ ಹೋಗಿ ಆಮೇಲೆ ನಾನು ಹಿಡ್ಕೊಂಡು ಬಟ್ಟೆ ಆಮೇಲೆ ಅದು ಅನೌನ್ಸ್. ಏನ್ ನಿಮ್ಮ ಹೆಸರು? ಜಗದೀಶ್. ವೆರಿ ಗುಡ್. ಇರ್ಲಿ ಎಲ್ರು ಹಂಗೆ ಹೇಳಿ ಅಣ್ಣ. ಈ ಭಾಗದ ಹೋರಾಟಗಾರರು ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಎಲ್ಲ ನಾವು ನಮ್ಮೂರವ್ರಾಗ ನಾವು ಹಾಕೋದು, ನೀವು ನಿಮ್ಮೂರವ್ರಾಗ ನಮ್ಮವ್ರಿಗೆ ಹಾಕ್ಬೇಕು, ನಾವು ನಿಮ್ಮವ್ರ ನೀವು ಬರೀ ಸನ್ಮಾನ ಅದ್ರಲ್ಲಿ ಇಟ್ಬಿಟ್ರೆ ಕನ್ಫ್ಯೂಸ್ ಆಗ್ಬೇಕು. ಓಕೆ. ಹಾಂ ಆಮಾಮ ಹಾಂ ತೊಗೊಂಡೆ. ಓಕೆ ಫೋಟೋ ಅಂತ ಅಕ್ಕ ಈ ಕಡೆ ನೋಡಿ. ಹಾಂ ಇದು ಕೊಡಿ ಹಂಗೆ ಮೇಡಮ್. ಕೊಡಿ. ಓಕೆ ಆ ಕಡೆ ಹಂಗೆ 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 ಇಟ್ಕೊಳ್ಳಿ ಅಣ್ಣ, ಇಟ್ಕೊಳ್ಳಿ. ಹೇಳ್ಕೊಳ್ಳಿ. ಓಕೆ ಓಕೆ ಇಲ್ಲಿ ನೋಡಿ. ಉದ್ದೇಶ
ಈ ಕಡೆ ನೋಡಿ ಕಾಸಿಂ ಭಾಯಿ ಈ ಕಡೆ ನೋಡಿ. ಹಾಂ ಹಾಂ ಇಲ್ಲ 40 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಕೂಡ ಕಣ್ಣಿನ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗ್ತದೆ ಮತ್ತು ಅದರ ರಕ್ಷಣೆಯನ್ನು ಕಾಪಾಡಬೇಕಾಗ್ತದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ಪೌಷ್ಟಿಕವಾದ ಆಹಾರವನ್ನು ಸೇವಿಸುವಲ್ಲಿ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರು ಕೂಡ ವಿಫಲತೆ ಆಗ್ತಾ ಇದ್ವಿ. ಜೊತೆಗೆ ಇವತ್ತು ಅತಿ ಹೆಚ್ಚು ಜನರು ಮೊಬೈಲನ್ನು ಪ್ರತಿನಿತ್ಯ ಅದನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಟಿ ವಿಗಳನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ನಾವು ವಾಸಿಸುವ ಪರಿಸರ ಸಂಪೂರ್ಣವಾಗಿ ಗಾಳಿಮಯ, ಗಾಳಿ ಕೂಡ ಪೊಲ್ಯೂಟ್ ಆಗಿದೆ. ಮತ್ತು ಪ್ರತಿನಿತ್ಯ ನಾವು ವಾಸ ಮಾಡ್ತಕ್ಕಂಥ ಓಡಾಡ್ತಕ್ಕಂಥ ಜಾಗದಲ್ಲಿ ಅಶುದ್ಧವಾದ ಪರಿಸರದಿಂದಾಗಿ ಇವತ್ತು ಕಣ್ಣಿನ ಮೇಲೆ ಭಾಳಷ್ಟು ದುಷ್ಪರಿಣಾಮ ಆಗ್ತಕ್ಕಂಥ ಕೆಲಸ ಆಗಿದೆ. ಇಂಥ ಕಣ್ಣಿಗೆ ತೊಂದರೆ ಆಗ್ತಕ್ಕಂಥ ತೊಂದರೆಗೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಿಳೇಕಳ್ಳಿಯ ಮಹಿಳಾ ಸಮಾಜವು ಕಳೆದ 2 ವರ್ಷಗಳಿಂದ ಸಾರ್ವಜನಿಕರಿಗಾಗಿ ಉಚಿತವಾಗಿ ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆಗಳ ಬಗ್ಗೆ ಸಂಬಂಧಪಟ್ಟ ಒಂದು ಕ್ಯಾಂಪನ್ನು ಮಾಡಿ ಇವತ್ತು ಕಳೆದ ತಿಂಗಳು ಕೋಡಿಚಿಕ್ಕಲಿನಲ್ಲಿ ಈ ಒಂದು ಕ್ಯಾಂಪನ್ನು ಆಯೋಜನೆ ಮಾಡಲಾಗಿತ್ತು. ಅಂದು ವೈದ್ಯರು ಸೂಚಿಸಿದ ಜನರಿಗೆ ಇವತ್ತು ಉಚಿತವಾಗಿ ಕನ್ನಡಕಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಬಿಳೇಕಳ್ಳಿಯಲ್ಲಿ ಮಾಡಲಾಗ್ತಿದೆ. ಈ ಒಂದು ಕಾರ್ಯಕ್ರಮವು ಕೂಡ ಮಾನ್ಯ ಜನಪ್ರಿಯ ಶಾಸಕರಾದಂಥ ಬೊಮ್ಮನಹಳ್ಳಿ ವಿಧಾನಸಭಾ ಶಾಸಕರಾದಂಥ ಸತೀಶ್ ರೆಡ್ಡಿಯವರ ಹುಟ್ಟುಹಬ್ಬದ ನಿಮಿತ್ತವೂ ಕೂಡ ಒಂದು ಕಾರಣ ಆಗಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಆ ಒಂದು ಕ್ಯಾಂಪ್ನಲ್ಲಿ ಸೂಚಿಸಿದವರಿಗೆ ಇವತ್ತು ಉಚಿತವಾಗಿ ಕನ್ನಡಕಗಳನ್ನು ವಿತರಣೆ ಮಾಡ್ತಾ ಇರ್ತದೆ ಸಮೃದ್ಧಿ ಮಹಿಳಾ ಸಮಾಜವು. ಈ ಸಮಾಜವು ಈ ಭಾಗದಲ್ಲಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಮಹಿಳಾ ಸಂಘಟನೆಗಳು ಹಲವಾರು ಇದ್ದರೂ ಕೂಡ ಈ ಒಂದು ಬಿಳೇಕಳ್ಳಿ ಇರ್ತಕ್ಕಂಥ ಮಹಿಳಾ ಸಮೃದ್ಧಿ ಸಮಾಜವು ಜನರಿಗೆ, ನಾಗರಿಕರಿಗೆ ಭಾಳ ಮುಖ್ಯವಾಗಿ ಆರೋಗ್ಯವನ್ನು ಕಾಪಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಮಹಿಳಾ ಸಂಘಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಸಂಘ ಸಂಸ್ಥೆಗಳು ಕೂಡ ಸಾರ್ವಜನಿಕರಿಗೆ ಇಂಥ ಅನುಕೂಲವಾಗುವ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅತಿ ವೇಗವಾಗಿ ಬೆಳೀತಕ್ಕಂಥ ಈ ಜನಸಂಖ್ಯೆಗೆ ಸರ್ಕಾರದ ವತಿಯಿಂದ ಕೂಡ ಎಷ್ಟೇ ಕಾರ್ಯಕ್ರಮಗಳನ್ನು ಜಾರಿಗೆ ತಂದರೂ ಕೂಡ ಅದನ್ನು ಸಕಾರಗೊಳಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಸಂಘ ಸಂಸ್ಥೆಗಳು ಕೂಡ ಸಾರ್ವಜನಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡಿಸ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಪರಿಸರದ ಕಾಳಜಿಯನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಜಾಗೃತಿ ಅರಿವು ಮೂಡಿಸ್ತಕ್ಕಂಥ ಕೆಲಸಗಳನ್ನು ಈ ಒಂದು ವೆಲ್ಫೇರ್ ಅಸೋಸಿಯೇಷನ್ ಸಂಘ ಮಾಡ್ತಾ ಇದೆ. ಅವರ ಕೆಲಸಕ್ಕೆ ನಾವು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ ಇಂಥ ಸಂಘ ಸಂಸ್ಥೆಗಳು ಮಾಡ್ತಕ್ಕಂಥ ಕೆಲಸಗಳಿಗೆ ನಾವು ಬೆನ್ನು ತಟ್ಟಿ ಅವರಿಗೆ ಪ್ರೋತ್ಸಾಹ ಮಾಡಿದಾಗ ಇನ್ನಷ್ಟು ಅವರು ಸಮಾಜಮುಖಿ ಕೆಲಸವನ್ನು ಮಾಡಲಿಕ್ಕೆ ಹುಮ್ಮಸ್ಸು ಬರ್ತದೆ. ಹಾಗಾಗಿ ಬಿಳೇಕಳ್ಳಿಯ ವುಮೆನ್ಸ್ ವೆಲ್ಫೇರ್ ಅಭಿವೃದ್ಧಿ ಸಂಸ್ಥೆಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಮೃದ್ಧಿ ಸುರಕ್ಷಾ ವತಿಯಿಂದ ಈ ದಿನ 2ನೇ ವರ್ಷದ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಯಿತು. ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಸತೀಶ್ ರೆಡ್ಡಿಯವರು ಹಾಗೂ BY ರಮೇಶ್ ಅವರು ಹಾಗೂ ವಿವಿಧ ಅನೇಕ ಗಣ್ಯರು ಆಗಮಿಸಿದ್ದರು. 125 ಜನರಿಗೆ ಉಚಿತವಾಗಿ ಕನ್ನಡಕವನ್ನು ಕೊಡಲಾಯಿತು. ಈ ದಿನ ವಿತರಿಸಲಾಯಿತು. Raksha Welfare Association. We are happy to do this social service. We are organizing this event for the second time. We are giving free high specs, and also this event is like to make people to understand, and also we are giving an awareness how important the eye checkup is. And I thank everyone to make this event so beautiful. And also I thank Mr. Satish Reddy for coming and making this event so beautiful. Thank you. ಓಕೆ ಕೃಷ್ಣ.